ಅವಳ ಬರ್ತಡೆಗೆ ನಿನಗೇನು ಇಷ್ಟ ಆಗುತ್ತೋ ಅದನ್ನು ತಗೊಳ್ಳೋದು. ಬರ್ತಡೇ ಅಂತ ಬೇರೆ ಇದೆ, ಸೊ ನಂಗೆ ಇಷ್ಟ ಆಯಿತು, ಅದಕ್ಕೆ ತಗೊಂಡು. ಹಾಯ್, ಎಲ್ಲರಿಗೂ ನಮಸ್ಕಾರ, ಕೊನ್ನಿಚಿವಾ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಪಾರ್ಟ್ 2 ಅಲ್ಲಿ ಮಿಕ್ಕಿನ ಮಿನ್ನಿನ ಮೀಟ್ ಮಾಡ್ಕೊಂಡು ಅದ್ರ ಮನೆಯೆಲ್ಲ ನೋಡ್ಕೊಂಡ್ಬಂದ್ವಿ. ಸೊ ನಾವು ಅದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ಏನೇನು ಮಾಡಿದ್ವಿ, ಏನೇನು ನೋಡಿದ್ವಿ ಅಂತ ಅಂದ್ಬಿಟ್ಟು ಈ ವಿಡಿಯೋ ಕಂಟಿನ್ಯೂಷನ್. ಕಮ್ ಲೆಟ್ಸ್ ಗೋ. ನೀವೇನಾದ್ರು ಪ್ರೀವಿಯಸ್ ಪಾರ್ಟ್ 1 ಪಾರ್ಟ್ 2 ಡಿಸ್ನಿ ಲ್ಯಾಂಡ್ದು ನೋಡಿಲ್ಲ ಅಂದರೆ ಅದನ್ನು ನೋಡ್ಕೊಂಡು ಬನ್ನಿ. ಸೊ ಆ ವಿಡಿಯೋ ಈ ಕಂಟಿನ್ಯೂಷನ್. ಟೋಕಿಯೋ ಡಿಸ್ನಿ ಲ್ಯಾಂಡ್ದು ಪ್ರೈಸ್ ಎಷ್ಟು ಟಿಕೆಟ್ ಎಲ್ಲ ಅಂತ ಅಂದರೆ ಒಬ್ರೊಬ್ಬರಿಗೆ 9,900 ಯೆನ್ ಅಂದರೆ ಜಾಪನೀಸ್ ಯೆನ್ನಲ್ಲಿ ಅದು. ಸೊ ಅರೌಂಡ್ ಅದು ಕನ್ವರ್ಟ್ ಮಾಡಿದ್ರೆ ಇಂಡಿಯನ್ ರುಪೀಸಲ್ಲಿ ಅರೌಂಡ್ 5,000 ರುಪೀಸ್ ಆಗ್ಬೋದು ಈಚ್ ಪರ್ಸನ್ನು. ಸಕುರಾಗೆ ಟಿಕೆಟ್ ಇಲ್ಲ, ಅವಳಿಗೆ ಫ್ರೀ. ಓಕೆ ಈ ಹೌಸ್ ಏನಪ್ಪ ಅಂದರೆ ಅದ್ರದ್ದು ಡೋರ್ ಬೆಲ್ ರಿಂಗ್ ಮಾಡಿದ್ರೆ ಆಚೆ ಕಡೆ ನಾಯಿ ಬಂದು ನೋಡಿ ಎಲ್ಲ ನೀರೆಲ್ಲ ಇರ್ಚುತ್ತೆ. ಸೊ ಆ ಥರದೊಂದು ಗೇಮ್ ಮಾಡಿದರು. ಸಮ್ಮರ್ ಆಗಿರೋದ್ರಿಂದ ಜಪಾನಲ್ಲಂತೂ ಸಿಕ್ಕಾಬಟ್ಟೆ ಸಮ್ಮರು, ಹಂಗಾಗಿ ಸಖತ್ ಹ್ಯೂಮಿಡಿಟಿ ಜಾಸ್ತಿ ಇರೋದ್ರಿಂದ ಸೆಕೆಗೆ ನಾವು ಜಾಸ್ತಿ ಓಡಾಡೋಕ್ಕೆ, ಆಮೇಲೆ ಮಗು ಇರೋದ್ರಿಂದ ತುಂಬ ಪ್ಲೇಸಸ್ ಡಿಸ್ನಿ ಲ್ಯಾಂಡಲ್ಲಿ ಕವರ್ ಮಾಡೋಕ್ಕಾಗಲಿಲ್ಲ. ಹಾಗೆ ನೋಡ್ತಾ ನೋಡ್ತಾ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನಾವು ಆಡೋಕ್ಕೆ ಅಲ್ಲೊಂದು ಪೇಂಟ್ ಥರ ಗೇಮ್ ಒಂದಿತ್ತು ಆಡೋದು. ಸೊ ಅಲ್ಲಿ ಕರ್ಕೊಂಡೋಗೋಣ ಅವಳನ್ನ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಕಮ್ ಲೆಟ್ಸ್ ಗೋ. ಫಸ್ಟ್ ಟೈಮ್ ರೈಡ್ ಅಂತ ಸಕುರಾಗೆ ಅವರು ಒಂದು ಸ್ಟಿಕ್ಕರ್ ಕೊಟ್ಟರು. ಅಂದರೆ ಆ ಸ್ಟಿಕ್ಕರ್ ಮೇಲೆ ಫಸ್ಟ್ ಟೈಮ್ ರೈಡ್ ಅಂತ ಅಂದ್ಬಿಟ್ಟು ಬರೆದಿದೆ. ಸೊ ಆ ಸ್ಟಿಕ್ಕರ್ನ ಅವಳಿಗೆ ಅಂಟಿಸಿ ಅಂತ ಆಚೆ ಕಡೆ ಸ್ಟಾಫ್ ಕೊಟ್ಟರು. ಸೊ ನೋಡೋಣ ಬನ್ನಿ ಇಲ್ಲಿ ಪೇಂಟ್ ಗೇಮ್ ಹೆಂಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಬರುತ್ತೆ. ನೋಡಿದ್ರಲ್ವಾ ಪೇಂಟ್ ಗೇಮ್ ಹೆಂಗಿತ್ತು ಅಂತ. ಸಕುರಾ ಆಡದ್ಲ ಇಲ್ವಾ ಗೇಮ್ನ? ಸಕುರಾ ಮಮ್ಮ ಅಂತೂ ಆಡದ್ಲು. ಅಲ್ಲಿಂದ ಆಮೇಲೆ ನಾವು ಹೋಗಿದ್ದು ಶೋ ನೋಡೋಕ್ಕೆ. ಶೋ ಅಂದರೆ ಇದು ಜಸ್ಟ್ ರೋಡಲ್ಲೇ ನಡೆಯೋ ಶೋ. ಇದು ಎಲ್ಲ ಡಿಸ್ನಿ ಕ್ಯಾರೆಕ್ಟರ್ಸು ಬರುತ್ತೆ. ನೋಡೋಣ ಬನ್ನಿ ಎಲ್ಲ ಹೆಂಗಿದೆ ಆ ಶೋ ತೋರಿಸ್ತೀನಿ.
ನೋಡಿದ್ರಲ್ವಾ, ಶೋ ಎಲ್ಲ ಸಖತ್ತಾಗಿತ್ತಲ್ವಾ. ನಾವಂತೂ ಎಂಜಾಯ್ ಮಾಡಿದ್ವಿ. ಅರ್ಧದಲ್ಲೇ ನನ್ನ ಮಗಳು ಅಷ್ಟು ಗಲಾಟಿಲಿ ಹಂಗೆ ನಿದ್ದೆ ಹೋಗ್ಬಿಟ್ಲು. ಅವಳನ್ನ ಮಲಗಿಸಿ ನಾವು ಶೋ ನೋಡ್ಕೊಂಡು ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೊರಡುವ, ಹೆಂಗಿರು ಮಲ್ಕೊಂಡಿದ್ದಾಳೆ ಅಂತ ಮನೆಗೆ ಹೊರಡೋಣ ಅಂದ್ಕೊಂಡ್ವಿ. ಸೊ ಹೋಗ್ತಾ ಇಲ್ಲೊಂದು ಡಿಸ್ನಿ ಸ್ಟೋರಲ್ಲಿ ಏನಾದರೂ ಅವಳಿಗೆ ಬರ್ಡೇಗೆ ಏನಾದರೂ ಒಂದು ಪ್ರೆಸೆಂಟ್ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಈ ಶಾಪು ಕೂಡ ಕ್ಯೂಟಾಗಿ ಇತ್ತು ಮತ್ತು ಶಾಪಲ್ಲಿರೋ ಐಟಮ್ಸ್ ಕೂಡ ಸಖತ್ ಕ್ಯೂಟಾಗಿದ್ದವು. ಸೊ ಬನ್ನಿ ನಿಮಗೆ ತೋರಿಸ್ತೀನಿ ಏನೇನು ಐಟಮ್ಸ್ ಇದೆ, ಏನೇನು ನೀವು ಏನಾದರೂ ಡಿಸ್ನಿ ಲ್ಯಾಂಡಿಗೆ ಬಂದರೆ ಏನು ಸೊವೆನಿಯರ್ಸ್ ತೊಗೊಂಡೋಗ್ಬೋದು ಅಂತ ಅಂದ್ಬಿಟ್ಟು. ಅಷ್ಟು ಚಿಕ್ಕಕ್ಕೆ 2800. ಅದು ದೊಡ್ಡದು ಮಿನಿಮಮ್ 5000 ನನಗೆ ಇಷ್ಟ ಆಗಿದ್ದು ಏನು ಅನಿಸ್ತು ಗಿಫ್ಟ್ ಕೊಡ್ಸಿದ್ದು. ಫಸ್ಟ್ ಮೆಮೊರಿ ಗಿಫ್ಟ್ ಅವಳಿಗೆ. ಆ್ಯಕ್ಚುಲಿ ಅವಳು ಬರ್ತಡೆಗೆ ನಿನಗೇನು ಇಷ್ಟ ಆಗುತ್ತೋ ಅದನ್ನು ತಗೊಳ್ಳೋದು. ಒಟ್ಟಿನಲ್ಲಿ ನಮಗೆ ಬರ ಹಾಕಬೇಕು. ಆ್ಯಕ್ಚುಲಿ ಅವಳಿಗೆ ಮೆಮೊರಿ ಇರಲಿ ಅಂತ ಇದು ಒಂದು ಗಿಫ್ಟ್ ತೊಗೊಂಡಿದ್ದು. ಸೊ ದಟ್ ಅವಳು ಫಸ್ಟ್ ಬರ್ಡೇ ಇಲ್ಲಿ ಬಂದಿದ್ವಿ ಅಂತ. ಅದ್ರ ಮೇಲೆ ಅದು ಕರೆಕ್ಟಾಗಿ ಹ್ಯಾಪಿಯೆಸ್ಟ್ ಬರ್ಡೇ ಅಂತ ಬೇರೆ ಇದೆ. ಸೊ ನನಗೆ ಇಷ್ಟ ಆಯಿತು, ಅದಕ್ಕೆ ತೊಗೊಳ್ಳೋಣ ಅಂತ. ಆಬ್ವಿಯಸ್ಲಿ ನನಗಿಷ್ಟ ಆಗಿದ್ದೆ. ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ. ನನ್ನ ಗಂಡಂಗೆ ಹೋಗೋಣ ಸುಸ್ತಾಗ್ತದೆ ಅಂತಂದರೆ ಸಕುರ ಮಲ್ಕೊಂಡಿದ್ದಾನೆ. ಆದರೂ ಹೋಗ್ಬೇಕಿದ್ರೆ 6:30 ಟೈಮ್. ಆ್ಯಕ್ಚುಲಿ 9 ಗಂಟೆ ಬಂದಿರುತ್ತೆ. ಬಟ್ ಮಗು ಇರೋದ್ರಿಂದ ನಾವು ಬೇಗ ಹೋಗಿ ಮನೆ ಸೇರ್ಕೊಳ್ಳೋಣ ಅಂತ ಬರ್ತಾ ಇದ್ದೀವಿ. ನೋಡಿದ್ರಲ್ವಾ ವಿಡಿಯೋ ಏನೇನು ಮಾಡಿದ್ವಿ ಡಿಸ್ನಿ ಲ್ಯಾಂಡಲ್ಲಿ, ಸಕುರ ಏನೇನು ಮಾಡಿದ್ಲು ಅಂತ ಅಂದ್ಬಿಟ್ಟು ನೋಡಿದ್ರಲ್ವಾ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಡಿಸ್ನಿ ಲ್ಯಾಂಡ್ದು ಪಾರ್ಟ್ 1 ಪಾರ್ಟ್ 2 ನೋಡಿಲ್ಲ ಅಂದರೆ ಪ್ರಿವಿಯಸ್ ವಿಡಿಯೋ ನೋಡ್ಕೊಂಡು ಬನ್ನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ನಾನು ಆ್ಯಕ್ಚುಲಿ ಒಬ್ಬರಿಗೆ ಕ್ರೆಡಿಟ್ ಕೊಡಬೇಕು. ಅದು ಯಾರಿಗೆ ಅಂದರೆ ಕ್ಯಾಮ್ರಾಮನ್ ಬಂದು ನನ್ನ ಹಸ್ಬೆಂಡು. ಸೊ ಅವರೇ ಇದೆಲ್ಲ ವಿಡಿಯೋ ತಕ್ಕೊಟ್ಟಿದ್ದು ನನಗೆ. ಅವ್ರು ಯಾವುದ್ರಲ್ಲೂ ವಿಡಿಯೋದಲ್ಲಿ ಬರ್ದಿರೆ ಬರೀ ನಂದು ಸಕುರೋದು ಜಾಸ್ತಿ ವಿಡಿಯೋ ತೆಗೆದಿದ್ದಾರೆ. ಸೊ ಐ ಶುಡ್ ಥ್ಯಾಂಕ್ ಹಿಮ್. ಥ್ಯಾಂಕ್ ಯು ಫಾರ್ ಟೇಕಿಂಗ್ ದ ವಿಡಿಯೋ ಬೇಬಿ. ಲವ್ ಯು. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಫರ್ದರ್ ವಿಡಿಯೋ ಅಪ್ಲೋಡ್ ಮಾಡೋದನ್ನ ನಿಮ್ಗೆ ಅಪ್ಡೇಟ್ ಸಿಗಬೇಕು ಅಂದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಮತ್ತಾನೇ ಬಾಯ್.